ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರದ ಅವಧಿಯ ಆರಂಭ ಬಹಳ ಒಳ್ಳೆ ರೀತಿಯಿಂದಾನೇ ಆಗಿದೆ. ಅವರು ನಿನ್ನೆ ಘೋಷಣೆ ಮಾಡಿದ ಯೋಜನೆಗಳಿರ್ಬೋದು ಅಥವಾ ಇವತ್ತಿನ ಅಧಿಕಾರಿಗಳ ಸಭೆ ಇರ್ಬೋದು ಉತ್ತಮವಾಗಿ ನಡೀತಾ ಇದೆ. ಆದ್ರೆ ಆರಂಭದ ವಿಘ್ನ ಅಂತ ಅವರಿಗೆ ಎದುರಾಗ್ತಾ ಇರೋದು ಈ ಸಚಿವರಿಗೆ ಖಾತೆ ಹಂಚಿಕೆ. ಇದೇ ಖಾತೆಗಳು ಬೇಕು ಅಂತ ಪಟ್ಟು ಹಿಡಿದು ಕೆಲವು ಸಚಿವರುಗಳು ಕೂತಿದ್ದಾರೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಕೂಡ ಒಬ್ಬರು. ಹಾಗಾಗಿ ಸ್ವಲ್ಪ ಕಗ್ಗಂಟಾಗ್ತಾ ಇದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಇದನ್ನ ನಿಭಾಯಿಸಬಲ್ಲರ? ಮತ್ತು ಅವ್ರು ಹೇಳಿದ್ದಾರೆ, ನನಗೇನಾದ್ರೂ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಶಾಸಕನ ಇರ್ತೀನಿ, ನಿಮ್ ಸಚಿವ ಸ್ಥಾನನೂ ಬೇಡ ಅಂತ. ಇದನ್ನ ಹೇಗ್ ನೋಡ್ಬೋದು ನಾವು? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಇದೇ ತರದ ಇಶ್ಯೂ ಬಂದಿತ್ತು. ಆ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರಿದ್ರು. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಅವರೇ ಟ್ರಬಲ್ ಶೂಟರ್ ಆಗ್ತಾರ ಅಥವಾ ಮತ್ತೊಬ್ಬ ಟ್ರಬಲ್ ಶೂಟರ್ ಅವ್ರಿಗೆ ಬೇಕಾಗತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. ಯಾಕಂದ್ರೆ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಅವ್ರು ಏನು ಆ ಖಾತೆ ಬಗ್ಗೆ ಆಗ್ಲೂ ಸಹ ಇಷ್ಟೇ ಚರ್ಚೆ ಆಗಿತ್ತು. ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಅವರು ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳಿದ್ರು. ಕೊನೆಗೆ ಇವರು ಮನವೊಲಿಸಿ ಇವರು ನಗರಾಭಿವೃದ್ಧಿ ಖಾತೆ ಸಚಿವರಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಬೆಂಗಳೂರು ಇಷ್ಟು ಆಕರ್ಷಣೆ ಅಂತ ನೋಡಿದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಅಂಶ ಇದೆ. ಈಗ ನೋಡಿ, ಬ್ರಾಂಡ್ ಬೆಂಗಳೂರು ಇದೆ, ಮತ್ತೆ ದಶ ದಿಕ್ಕುಗಳಲ್ಲಿ ಬೆಂಗಳೂರುಗಳು ಹುಟ್ಕೋತಾ ಇದಾವೆ. ಬೆಂಗಳೂರು ಉತ್ತರ, ದಕ್ಷಿಣ, ಇನ್ನೇನು ವಾಯುವ್ಯ, ಈಶಾನ್ಯ ಇವೆಲ್ಲ ಆಗ್ಬೇಕು ಅಂತ ಅನ್ಸುತ್ತೆ. ದಶ ದಿಕ್ಕುಗಳಲ್ಲಿ ಬೆಂಗಳೂರು ಆಗ್ತಾ ಇರೋದ್ರಿಂದ ಬೆಂಗಳೂರು ಮುಂದಿನ ದಿನಗಳಲ್ಲಿ ಬಹಳ ಒಂದು ಕರ್ನಾಟಕದ ಒಂದು ಈಗಾಗಲೇ ಪವರ್ ಸೆಂಟರ್ ಮತ್ತು ಬೇರೆ ರೀತಿಯಿಂದಲೂ ಸಹ ಆರ್ಥಿಕ ದೃಷ್ಟಿಯಿಂದಲೂ ಸಹ ಇನ್ನು ಮುಂದೆ ಬೆಳೆತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತುಂಬಾ ಆಕರ್ಷಣೀಯವಾದಂತಹ ಖಾತೆ ಆಗಿದೆ ಅದು. ಮತ್ತು ರಾಮಲಿಂಗಾರೆಡ್ಡಿ ಅವರು ಮೊದಲಿಂದನೂ ಬೆಂಗಳೂರಿನ ರಾಜಕಾರಣ ಮಾಡ್ಕೊಂತ ಬಂದವರು, ಅಲ್ಲಿ ಅವರ ಪ್ರಭಾವ ನುಡಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನವೂ ಸಹ ಅವರಿಗಿದೆ. ಆ ಕಾರಣಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕರೆ ಅನುಕೂಲ ಆಗತ್ತೆ, ಮುಂದಿನ ರಾಜಕೀಯ ಭವಿಷ್ಯ ಆಗಿರ್ಬೋದು. ಮತ್ತೆ ಸೌಮ್ಯರೆಡ್ಡಿ ಅವರು ಇದ್ದಾರೆ, ಈ ರೀತಿ ಬೇರೆ ಬೇರೆ ಕಾರಣಗಳು ಅವ್ರು ಯೋಚನೆ ಮಾಡಿರ್ಬೋದು, ಬೆಂಗಳೂರೇ ನನಗೆ ಬೇಕು ಅಂತ ಹೇಳಿ. ಮತ್ತು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹುಶಃ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬಿಡ್ಲಿಕ್ಕೆ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು ಕಾಣ್ತಾ ಇದೆ. ಯಾಕಂದ್ರೆ ಬ್ರಾಂಡ್ ಬೆಂಗಳೂರು ಅನ್ನೋದನ್ನ ಅವ್ರು ಹೇಳಿದ್ದವ್ರೇನೆ. ಮತ್ತೆ ಬೆಂಗಳೂರಿಗೆ ಅವರು ಮೊದಲ ಅವಧಿನಲ್ಲೇ ಈಗ 2,000 ಕೋಟಿ ಘೋಷಣೆಯನ್ನು ಸಹ ಮಾಡಿ ಖಾತೆ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಬರೀ ರಾಮಲಿಂಗಾರೆಡ್ಡಿ ಅವರು ಮಾತ್ರವಲ್ಲ, ಇನ್ನೂ ಕೆಲವು ಸಚಿವರುಗಳು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಪಟ್ಟು ಹಿಡಿದು ಕೂತಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಅಂತಂದ್ರೆ ನಿಜವಾಗಿಯೂ ಅಭಿವೃದ್ಧಿ ಮಾಡೋದಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಸಚಿವರುಗಳು ಬಯಸ್ತಾರೆ ಅಂತಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಆ ಬಯಕೆ ಇರತ್ತೆ. ಎಲ್ಲಾ ಸಚಿವರುಗಳು ಅದೇ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತಲ್ಲ. ಸಂಪನ್ಮೂಲದ ದೃಷ್ಟಿಯಿಂದ ಇರ್ಬೋದು ಅಥವಾ ರಾಜಕೀಯದ ದೃಷ್ಟಿಯಿಂದ ಇರ್ಬೋದು, ಬೆಂಗಳೂರು ಅನ್ನೋದು ಒಂದ್ ರೀತಿಯಲ್ಲಿ ಖಜಾನೆ ಇದ್ದ ರೀತಿಯಲ್ಲಿ. ಹಾಗಾಗಿ ಅದನ್ನ ಬಿಡೋದಕ್ಕೆ ಮತ್ತು ಅದರಿಂದ ಹೊರಗುಳಿಯೋದಕ್ಕೆ ಸಚಿವರುಗಳು ಇಷ್ಟಪಡೋದಿಲ್ಲ. ಆ ಕಾರಣಕ್ಕಾಗಿನೇ ಬಹಳ ದೊಡ್ಡ ಪೈಪೋಟಿ ನಡೀತಿರೋದು ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ. ಹೊನ್ನಾಳಿಯವರೇ, ತಾವು ಮಾತಾಡ್ತಾ ಇದ್ರಿ. ಹಾಗಾಗಿ ಬೆಂಗಳೂರು ಆಕರ್ಷಣೆಯ ಕೇಂದ್ರ ಆಗಿರೋದ್ರಿಂದ ಮತ್ತು ಅಧಿಕಾರದ ಕೇಂದ್ರವೂ ಮತ್ತು ಸಂಪನ್ಮೂಲದ ಕೇಂದ್ರವೂ ಆಗಿರೋದ್ರಿಂದ ಅದರ ಮೇಲೆ ಬೆಂಗಳೂರಿನವರೇ ಆದಂತ ಶಾಸಕರುಗಳಿಗೆ ಹೆಚ್ಚು ಆಸಕ್ತಿ ಇರುತ್ತೆ ಅವರಿಗೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಖಾತೆಯನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಸನ್ನಿವೇಶ ಅಲ್ಲಿ ಒಂದು ನಾಟಕೀಯವಾಗಿ ಕ್ರಿಯೇಟ್ ಆಗಿದೆ ಅಂತಂದ್ರೆ ಆ ಖಾತೆ ಬೇರೆಯವರು ಯಾರೋ ಬೇಕು ಅಂತ ಹೇಳ್ತಾ ಇದಾರೆ ಅಂತ. ಇಲ್ಲಿ ನಮಗೆ ಇರೋ 13 ಜನರಲ್ಲಿ ಬೇರೆಯವರು ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು ಹೊರತುಪಡಿಸಿ ಬೇರೆಯವರು ಇರ್ಲಿಕ್ಕಿಲ್ಲ ಅನ್ನೋದೇ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಿರತಕ್ಕಂತ ಅಂಶ ಅನ್ಸುತ್ತೆ. ಸರಿ, ನನಗೆ ಅಂದ್ರೆ ಕೆಲವು ಮೂಲಗಳು, ರಾಜಕೀಯ ಮೂಲಗಳು ನಮ್ಗೆ ತಿಳಿಸ್ತಿರೋದು, ಭೈರತಿ ಸುರೇಶ್ ಕೂಡ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಒಂದ್ ಕಡೆ ಸಿಗ್ತಿದೆ. ಇನ್ನೊಂದು ಕಡೆಯಲ್ಲಿ ಹಣಕಾಸನ್ನ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಇಟ್ಕೊಳ್ತಿದ್ದು ಅದೊಂದು ವಾಡಿಕೆ, ಅದೊಂದು ಅಲಿಖಿತ ಸಂಪ್ರದಾಯದಂತೆ ನಡ್ಕೊಂಡ್ ಬರ್ತಿದೆ. ನಾವು ಅದನ್ನ ನೋಡ್ತಾನೆ ಇದ್ದೇವೆ. ಹಿಂದೆ ಸಿದ್ದರಾಮಯ್ಯನವರು ಮಂತ್ರಿ ಆಗಿ ಹಣಕಾಸು ಇಲಾಖೆಯನ್ನ ನಿರ್ವಹಿಸಿದ್ದು ಬಿಟ್ರೆ ಅನಂತರ ಮುಖ್ಯಮಂತ್ರಿಗಳೇ ಬಹುತೇಕವಾಗಿ ಆರ್ಥಿಕ ಇಲಾಖೆಯನ್ನು ಇಟ್ಕೊಂಡು ಬರ್ತಿದ್ದಾರೆ. ಈ ಹಣಕಾಸು ಇಲಾಖೆಯನ್ನ ಬೇರೆಯವರಿಗೆ, ಕೃಷ್ಣ ಬೈರೇಗೌಡ ಅಥವಾ ಇತರರಿಗೆ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮನ್ಸ್ ಮಾಡಿದ್ದಾರೆ. ಕಂದಾಯವನ್ನ ಅಥವಾ ಬೆಂಗಳೂರು ನಗರಾಭಿವೃದ್ಧಿಯನ್ನ ಉಳಿಸ್ಕೊಳ್ಬಹುದು ಅಂತ. ಬೆಂಗಳೂರಿನ ಬಗ್ಗೆ ಅವರು ಹಾಕಿರುವ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ನಿಮಗನ್ಸುತ್ತೆ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನ ಉಳಿಸ್ಕೊಳ್ತಾರೆ, ಹಣಕಾಸನ್ನ ಬಿಡ್ತಾರೆ ಅಂತ? ಯಾಕೆಂದ್ರೆ ಎಲ್ಲಾ ಖಾತೆನ ಅವ್ರು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅದ್ರಲ್ಲೂ ಬಹಳ ಪ್ರಮುಖವಾದ ಒಂದ್ 2-3 ಖಾತೆಗಳೇ ಮುಖ್ಯಮಂತ್ರಿಗಳ ಹತ್ರ ಇರುತ್ತೆ ಅಂತಂದ್ರೆ ಅದು ಆಡಳಿತಾತ್ಮಕವಾಗಿಯೂ ಸಹ ಅಷ್ಟು ಸೂಕ್ತವಾದಂತ ನಿರ್ಧಾರ ಆಗೋದಿಲ್ಲ ಅದು. ಹಾಗಾಗಿ
ಈ ಹಣಕಾಸು, ಬೆಂಗಳೂರು ಅಭಿವೃದ್ಧಿ ಮತ್ತು ಕಂದಾಯ ಇವನ್ನೆಲ್ಲವನ್ನೂ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಹುಶಃ ಅದನ್ನ ಡಿವೈಡ್ ಮಾಡ್ತಾರೆ. ಹಣಕಾಸು ಖಾತೆಯನ್ನ ಮುಖ್ಯಮಂತ್ರಿ ಆದವರು ಉಳಿಸ್ಕೊಂಡು ಬಂದಿರೋದು ಇದುವರೆಗೂ ನಾವು ನೋಡಿದಂತ ಒಂದು ಸಂಪ್ರದಾಯ, ಮತ್ತು ಅದು ಬಹಳ ಮೇಜರ್ ಆದ ಬೆಂಗಳೂರು ಸೇರಿದಂತೆ ಎಲ್ಲಾ ಯೋಜನೆಗಳಿಗೆ, ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡ್ತಕ್ಕಂತ, ಯೋಜನೆ ಘೋಷಿಸ್ತಕ್ಕಂತ ಮಹತ್ವದ ಖಾತೆ. ಬಹುಶಃ ಅದನ್ನ ಡಿ ಕೆ ಶಿವಕುಮಾರ್ ಅವರು ಉಳಿಸ್ಕೋತಾರೆ. ಆದ್ರೆ ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಒಂದನ್ನ ಯೋಚನೆ ಮಾಡಬಹುದಾ ಅಂತ ಮುಖ್ಯಮಂತ್ರಿಗಳು? ಯಾಕಂದ್ರೆ ಜನರ ಅಭಿಪ್ರಾಯವೂ ಹಾಗೆ ಇರ್ಬೋದು, ಬಹಳಷ್ಟು ಜನ ಚರ್ಚೆನೂ ಹಂಗೆ ಬರ್ತಾ ಇದೆ. ಕಂದಾಯ ಇಲಾಖೆಯನ್ನ ಅವರು ತುಂಬಾ ಚೆನ್ನಾಗಿ ನಿರ್ವಹಣೆ. ಹೌದು, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯನ್ನ ಖಂಡಿತವಾಗಿಯೂ ಉತ್ತಮವಾಗಿ, ಅಂದ್ರೆ ಇರುವ ಸಮಯದಲ್ಲಿ ಮತ್ತು ಇರುವ ಅವಕಾಶದಲ್ಲಿ ಇಲಾಖೆಯ ಒಳಗೆ ದೊಡ್ಡ ಬದಲಾವಣೆಯನ್ನ ತಂದವರು ಕೃಷ್ಣ ಬೈರೇಗೌಡರು. ಹಾಗಾಗಿ ಅವರ ಕಾರ್ಯವೈಖರಿಯ ಬಗ್ಗೆ ಇರ್ಬೋದು, ಅವರ ಕೆಲಸದ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತವಾಗಿದೆ. ಹಾಗೆ ನೋಡಕ್ ಹೋದ್ರೆ ಅವರಿಗೆ ಆರೋಗ್ಯ ಇಲಾಖೆಯನ್ನ ಕೊಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿರುವ ಸಮಸ್ಯೆಗಳು ಹಲವು. ಆರೋಗ್ಯ ಮತ್ತು ಶಿಕ್ಷಣ ಮಹತ್ವದ ಬದಲಾವಣೆಯನ್ನ ಅವರು ಖಂಡಿತವಾಗ್ಲೂ ತರ್ತಾರೆ. ಆದ್ರೆ ಆರೋಗ್ಯ ಮತ್ತು ಶಿಕ್ಷಣ ಸಂಪೂರ್ಣವಾಗಿ ಕಮರ್ಷಿಯಲೈಸ್ಡ್ ಆಗಿರೋ ಕಾರಣಕ್ಕಾಗಿ ಅದನ್ನ ಕೊಡೋದಿಲ್ಲ. ಕೊಟ್ರೆ ಖಾಸಗಿಯವರು ಬದುಕೋದಿಲ್ಲ. ಅದು ಸರ್ಕಾರಕ್ಕೂ ಗೊತ್ತು, ಆದಾಯದ ಖೋತ ಆಗತ್ತೆ. ಹಾಗಾಗಿ ಆರೋಗ್ಯ ಮತ್ತು ಶಿಕ್ಷಣವನ್ನ ಇಂತಹ ಸಚಿವರುಗಳಿಗೆ ಕೊಡೋದಿಲ್ಲ. ಅಲ್ಲಿ ಬದಲಾವಣೆ ಆಗೋದು ಯಾವ ಮುಖ್ಯಮಂತ್ರಿಗೂ ಅಥವಾ ಯಾವುದೋ ಕಾರ್ಪೊರೇಟ್ ವಲಯಕ್ಕೆ ಬೇಕಾಗಿಲ್ಲ. ಕಾರ್ಪೊರೇಟ್ ವಲಯ ಪರೋಕ್ಷವಾಗಿ ಸರ್ಕಾರಗಳನ್ನ ಒಂದು ನಿಯಂತ್ರಣದಲ್ಲಿ ಇಡ್ತವೆ. ಹಾಗಾಗಿ ಈ ಎರಡು ಇಲಾಖೆ, ಈ ಎರಡು ಕ್ಷೇತ್ರ, ಶಿಕ್ಷಣ ಮತ್ತು ಆರೋಗ್ಯ, ಬದಲಾವಣೆ ಆಗೋದು ಬೇಕಿಲ್ಲ ಅಂತ ಅನ್ಸುತ್ತೆ. ಹೌದು, ಕೃಷ್ಣ ಬೈರೇಗೌಡರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಕಂದಾಯದಲ್ಲಿ ಖಂಡಿತವಾಗೂ ಇಲಾಖೆಯಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳನ್ನು ತಂದಿದ್ದಾರೆ. ಅವ್ರಿಗೆ ಹಣಕಾಸು ನೀಡಬಹುದು ಅಂತಾನ ತಮ್ಮ ಒಂದು ಅಭಿಪ್ರಾಯ? ಹಣಕಾಸು ನೀಡಬಹುದು ಅನ್ನೋದಕ್ಕಿಂತ ಅವರು ಕಂದಾಯ ಇಲಾಖೆಯಲ್ಲೇ ಮುಂದುವರೆದ್ರೆ ಬಹಳ ಸೂಕ್ತ ಅಂತ ಹೇಳಿ. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲಿ ಬಗೆಹರಿಸಬಹುದಂತ ಸಮಸ್ಯೆಗಳು ತುಂಬಾನೇ ಇದೆ. ಸರ್ವೆ ಇಲಾಖೆ ಆಗಿರ್ಬೋದು, ಈಗ ಎ ಖಾತಾ, ಬಿ ಖಾತಾ ಈಗ ಇಡೀ ರಾಜ್ಯಕ್ಕೆ ಎಕ್ಸ್ಟೆಂಡ್ ಆಗಿದೆ. ಮತ್ತು ಕಂದಾಯ ಇಲಾಖೆನಲ್ಲಿ ಬಹಳಷ್ಟು ಅಲ್ಲಿರ್ತಕ್ಕಂತ ಸಿಬ್ಬಂದಿಗಳ ಸಮಸ್ಯೆ ಆಗಿರ್ಬೋದು, ತುಂಬಾನೇ ಸಮಸ್ಯೆನ ಎದುರಿಸ್ತಾ ಇದೆ. ಮತ್ತು ಕಂದಾಯ ಇಲಾಖೆ ಬಹಳ ಮಹತ್ವದ ಇಲಾಖೆಯೂ ಸಹ ಹೌದು. ಭೂಮಿಯ ದಾಖಲೀಕರಣ ಏನಿದೆ ಅದನ್ನ ಬಹಳ ಕೆಲಸ ಆಗ್ಬೇಕಾಗಿದೆ ಅನ್ನೋ ಹಾಗಾಗಿ 3 ವರ್ಷದ ಅನುಭವ ಹೊಂದಿರತಕ್ಕಂತ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲೇ ಮುಂದುವರೆದ ಸೂಕ್ತ ಅಂತೇಳಿ ಬಹಳಷ್ಟು ಜನಾಭಿಪ್ರಾಯ ವ್ಯಕ್ತ ಇದೆ. ಆದ್ರೆ ಅವ್ರ ಹಣಕಾಸು ನಿರ್ವಹಣೆ ಮಾಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ. ಒಂದೇ ಸೆಕೆಂಡ್. ಖಂಡಿತ. ಆದ್ರೆ ನಿಮ್ಗೆ ನಿನ್ನೆಯ ಒಂದು ಮುಖ್ಯಮಂತ್ರಿಗಳ ಘೋಷಣೆ ನೋಡ್ತಾ ಇದ್ರೆ ಒಂದ್ ಸಣ್ಣ ಸೂಚನೆ ಸಿಗ್ತಾ ಇದೆಯಾ? ಅವರು ಎ ಖಾತಾ, ಬಿ ಖಾತಾ ಬಗ್ಗೆ ಅವರೇ ಘೋಷಣೆ ಮಾಡಿದ್ರು. ಜೊತೆಗೆ ಈ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಅಂದ್ರೆ ನಿಯಮವನ್ನ ಮೀರಿ ಕಟ್ಟಿದಾರಲ್ಲ ಬೆಂಗಳೂರಿನಲ್ಲಿ ಅನೇಕ ಕಡೆಯಲ್ಲಿ, ಅವರಿಗೆ ಸ್ವಲ್ಪ ಒಂದು ವಿನಾಯಿತಿಯನ್ನ ಕೊಡೋದಕ್ಕೆ ಹೊರಟ್ರು. ಅದು ಕೂಡ ಘೋಷಣೆ ಆಯ್ತು. ಹೀಗಿರುವಾಗ ಕಂದಾಯವನ್ನ ಅವ್ರು ಇಟ್ಕೊಳ್ತಾರೆ ಅನ್ನೋದರ ಸೂಚನೆ ಏನಾಯ್ತು? ಯಾಕೆಂದ್ರೆ ಬೇಕಿದೆ. ಬೆಂಗಳೂರಿನ ಅಕ್ರಮವಾಗಿ ಅನೇಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಅವರಿಗೆ ಕೃಷ್ಣ ಬೈರೇಗೌಡರು ಸೇರಿದಂತೆ ಇಲಾಖೆಯಲ್ಲಿ ತಂದ ಅನೇಕ ನಿಯಮಗಳ ನೀತಿಯ ಕಾರಣಕ್ಕಾಗಿ ಅವರಿಗೆ ಕರೆಂಟ್ ಸಂಪರ್ಕ ಸಿಕ್ಕಿಲ್ಲ, ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ, ನೀರಿನ ಸಂಪರ್ಕ ಸಿಕ್ಕಿಲ್ಲ. ಅದೆಲ್ಲವನ್ನ ಲೀಗಲೈಸ್ಡ್ ಮಾಡಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬೇಕು. ಹಾಗಾಗಿ ಅದನ್ನ ಉಳಿಸ್ಕೊಳ್ತಾರ, ಏನ್ ಅನ್ಸುತ್ತೆ? ಅಲ್ಲ, ನಿನ್ನೆ ಎ ಖಾತಾ, ಬಿ ಖಾತಾ ಅದೇನ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದರೆ ಎ ಖಾತಾದಿಂದ ಬಿ ಖಾತಾ ಪರಿವರ್ತನೆಗೆ ಅದು ಕೃಷ್ಣ ಬೈರೇಗೌಡರು ಹಾಕಿದಂತ ಫೌಂಡೇಶನ್ ಅದು. ಅವರಲ್ಲಿ ಯಶಸ್ವಿ ಆಗಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಪೈಲಟ್ ಪ್ರಾಜೆಕ್ಟ್, ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತಕ್ಕಂತ ಒಂದು ಫೌಂಡೇಶನ್ ಅನ್ನ ಅವ್ರು ಹಾಕಿದ್ದಾರೆ. ಈಗ ಅದರ ಕ್ರೆಡಿಟ್ ಅನ್ನ ಅವರು ಬೇರೆಯವರಿಗೆ ಕೊಡ್ತಾರ? ಅಥವಾ ಮುಖ್ಯಮಂತ್ರಿ ಹೇಳಿದ್ಮೇಲೆ ಕೇಳಲೇಬೇಕಾಗತ್ತೆ. ಆದ್ರೆ ಈ ರೀತಿ ಕೆಲವನ್ನ, ಅಂದ್ರೆ ಕೆಲವರಿಗೆ ನಾವು ಕೆಲಸವನ್ನ ಮಾಡ್ಕೊಡ್ಬೇಕಾಗಿದೆ, ಈಗ ಕೃಷ್ಣ ಬೈರೇಗೌಡರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅದನ್ನ ಮಾಡ್ಕೊಡಕ್ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳ ಅಭಿಪ್ರಾಯ ಬಂತು. ಆ ಕಾರಣಕ್ಕಾಗಿ ಅವ್ರ ಖಾತೆಯನ್ನ ಉಳಿಸ್ಕೋತೀವಿ ಅಥವಾ ನಾನು ಇಟ್ಕೋತೀನಿ ಅಂತ ಅವ್ರಿಗೆ ಏನಾದ್ರು ಅನಿಸಿದ್ರೆ ಸ್ವಲ್ಪ ಹಳಿ ತಪ್ಪುವ ಸಾಧ್ಯತೆ ಇದೆಯಾ ಅಂತ ಹೇಳಿ. ಮತ್ತು ಈಶ್ವರ್ ಖಂಡ್ರೆ ಅವರು ಸಹ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಸಹ ಬಹಳ ಇನ್ನೋವೇಟಿವ್ ಆದಂತಹ ಯೋಜನೆಗಳನ್ನ ಮತ್ತೆ ಸುತ್ತೋಲೆಗಳನ್ನ, ನಿರ್ದೇಶನಗಳನ್ನ ಅವರು ಹೊರಡಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಹಾಗಾಗಿ ಇಷ್ಟು ದಿವಸ ಮಾಡಿದ್ರಲ್ಲಿ ಈ ಏನು ಒಂದ್ 2-3 ಸಚಿವರು ಏನಿದ್ದಾರೆ, ಇವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾವು ಕೇಂದ್ರ ಸರ್ಕಾರದಲ್ಲೇ ನಾವು ನೋಡ್ತೀವಿ, ಆಗ್ಲೇ 3ನೇ ಟರ್ಮ್ ಅಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರ್ತಾ ಇದೆ. ಅಲ್ಲೂ ಸಹ ಬಹಳಷ್ಟು ಖಾತೆಗಳು, ಪ್ರಮುಖ ಖಾತೆಗಳು ಅದೇ ಸಚಿವರೇ ನಿರಂತರವಾಗಿ 10 ವರ್ಷಗಳ ನಂತರವೂ ಸಹ ನಿಭಾಯಿಸ್ತಾ ಇದ್ದಾರೆ. ಅದು ಒಂದ್ ರೀತಿಯಲ್ಲಿ ಇಲಾಖೆಯಲ್ಲಿ ಹೋಲ್ಡ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸುಧಾರಣೆಗೂ ಕಾರಣ ಆಗುತ್ತಾ ಅಂತ. ಜೊತೆಗೆ ಏನಾಗಿದೆ ಅಂತಂದ್ರೆ ಗೃಹ ಇಲಾಖೆ ಬಗ್ಗೆನ, ಗೃಹ ಖಾತೆಯನ್ನ ಯಾರಿಗ್ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಪರಮೇಶ್ವರ್ ಹಾಗೆ ನೋಡಕ್ ಹೋದ್ರೆ ಅವರ ಅವಧಿಯಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬಂತು ಮತ್ತು ಅವರು ಟೀಕೆ ವಿಮರ್ಶೆಯನ್ನ ಎದುರಿಸಬೇಕಾಯ್ತು. ಅವರು ಕೊಟ್ಟ ಹೇಳಿಕೆಗಳಿರ್ಬೋದು ಅಥವಾ ಸಂದರ್ಭ ಇರಬಹುದು, ಇವೆಲ್ಲವೂ ಟೀಕೆಗೆ ಕಾರಣ ಆಯ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಆ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ, ಆ ಖಾತೆಯನ್ನ ಕೊಡ್ತಾರೆ ಅಂತ.
ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡೋದು ಕೆಲವರಿಗೆ ಇಷ್ಟ ಇಲ್ಲ. ಆ ಒತ್ತಡ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆಯನ್ನ ಕೊಡಬಾರ್ದು ಅಂತ ಮುಖ್ಯಮಂತ್ರಿಗಳ ಮೇಲೆ ಬೇರೆ ಬೇರೆಯವರು ಒತ್ತಡ ಹೇರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ಆ ಖಾತೆ ಸಿಗಬಹುದಾ? ಏನ್ ಅನ್ಸುತ್ತೆ ತಮ್ಗೆ? ಗೃಹ ಖಾತೆ ಇಡೀ ಸಚಿವ ಸಂಪುಟದಲ್ಲಿ ಅದನ್ನ ಮುಖ್ಯಮಂತ್ರಿ ನಂತರ ನಂಬರ್ 2 ಅಂತಾನೆ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಬಹಳ ಪ್ರಮುಖವಾದ ಖಾತೆ ಅದು. ಈಗ ನಂಬರ್ 2 ಒಂದ್ ರೀತಿ ಸಂವಿಧಾನದಲ್ಲಿ ಅವಕಾಶ ಇದ್ದೇ ಇದ್ರು ಸಹ ಉಪಮುಖ್ಯಮಂತ್ರಿ ಆಗಿರೋ ಕಾರಣಕ್ಕಾಗಿ ನಂಬರ್ 2 ಈಗ ಪರಮೇಶ್ವರೇ ಆಗಿದ್ದಾರೆ. ಹಾಗೆ ಗೃಹ ಖಾತೆಯನ್ನು ತೆಗೆದುಕೊಂಡು ಅವರು ನಂಬರ್ 2 ಆಗ್ಬೇಕಾದ ಅಗತ್ಯ ಇಲ್ಲ. ಮತ್ತು ಗೃಹ ಖಾತೆಯನ್ನ ನಿರ್ವಹಣೆ ಮಾಡಿದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡಬೇಕು ಅಂತ ಚರ್ಚೆ ಇರೋದು ಹೌದು. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಖಾತೆ ಏನಾದ್ರೂ ಸಿಕ್ತು ಅಂತಂದ್ರೆ ಒಂದು ದೊಡ್ಡ ಮಟ್ಟಿನ ಬದಲಾವಣೆ ಕರ್ನಾಟಕದಲ್ಲಿ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಬೆಳವಣಿಗೆ ನಡೆಯುತ್ತೆ ಅಂತ ಹೇಳಿಕ್ ಆಗುದಿಲ್ಲ. ಕರ್ನಾಟಕದಲ್ಲಿ ಚುನಾವಣೆ ವರ್ಷಗಳಾಗಿರೋ ಕಾರಣಕ್ಕಾಗಿ ಅಂತ ಸಂದರ್ಭದಲ್ಲಿ ತುಂಬಾ ಖಡಕ್ ಆದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಖಂಡಿತವಾಗ್ಲೂ ಆ ತರದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಆ ನಿರ್ಧಾರ ತೆಗೆದುಕೊಳ್ಳೋ ಹೊತ್ತಿಗೆ ಒಂದು ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗತ್ತೆ. ಈ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಒಂದು ಅಗ್ರೆಸಿವ್ ಮೋಡ್ ನಲ್ಲಿ ಇರುವ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ನಿಭಾಯಿಸ್ತಾರೆ? ಖಾತೆಯನ್ನು ನಿಭಾಯಿಸಬಹುದು, ಅದೇ ಎದುರಾಗುವ ಟೀಕೆ ವಿಮರ್ಶೆಯನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಅದು ಕೂಡ ಪ್ರಶ್ನೆಗೆ ಕಾರಣ ಆಗ್ಬಹುದು. ಇನ್ನುಳಿದಂತೆ ಜಲಸಂಪನ್ಮೂಲ ಅಂತ ಬಂದ್ರೆ ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅನ್ನೋದನ್ನ ಹೊರತುಪಡಿಸಿ ಪ್ರಬಲವಾದಂತ ಅನೇಕ ಖಾತೆಗಳನ್ನ ಅವ್ರ ಬಳಿನೇ ಇಟ್ಕೊಂಡಿದ್ರು. ಅದರಲ್ಲಿ ಜಲಸಂಪನ್ಮೂಲ ಖಾತೆ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಹೇಗೆ ತಮ್ಮ ಅಪಸ್ವರವನ್ನ ತೆಗೆದಿದ್ರು, ಅದೇ ರೀತಿಯಲ್ಲಿ ಹಿಂದಿನ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಎಂ.ಬಿ. ಪಾಟೀಲ್ ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರನ್ನ ಒಂದ್ ರೀತಿ ಭಗೀರಥ ಅಂತಾನೆ ಕರೀತಾರೆ. ನೀರನ್ನ ತಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಖಾತೆ ನನಗೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪಾಲಾಗಿತ್ತು. ಇಲ್ಲಿ ಅವರು ಆ ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ ಅಂತಿದೆ. ಆ ಖಾತೆ ಬಹುತೇಕ ಸಿಗಬಹುದು ಅಂತಾನೂ ಇದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಹೊನ್ನಾಳಿ ಅವರೇ? ಹಿಂದಿನ ಬಾರಿ ಚುನಾವಣೆ ಆಗತ್ತ ಸಂದರ್ಭದಲ್ಲೇ ಮೇಕೆದಾಟು ಬಗ್ಗೆ ಒಂದು ಬೃಹತ್ ಪಾದಯಾತ್ರೆನ ಮಾಡಿದ್ರು. ಮತ್ತೆ ಆ ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು, ಈ ಯೋಜನೆ ಆಗುತ್ತೆ ಅಂತ ಹೇಳಿ. ಅಂತಾರಾಜ್ಯ ಪ್ರಶ್ನೆ ಇದೆ ಇಲ್ಲಿ, ಅದನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಭರವಸೆನ ಕೊಟ್ಟಿದ್ರು. ಜನರಿಗೆ ಕೊಟ್ಟಂತ ಭರವಸೆ ಅದು. ಡಿ.ಕೆ. ಶಿವಕುಮಾರ್ ಅವರು ಅವರೇ ಆಸ್ಥೆ ವಹಿಸಿ ಮಾಡಿದಂತ ಒಂದು ಪಾದಯಾತ್ರೆ. ಹಾಗಾಗಿ ಈ ತರದ ಬಹಳಷ್ಟು ಇಶ್ಯೂಗಳಿದೆ. ಇನ್ನು ಗೋವಾ ಜೊತೆಗೆ ಮಹದಾಯಿ ಇಶ್ಯೂ ಇದೆ. ಆಮೇಲೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರು ಸಹ ಅನುದಾನ ಸಿಕ್ಕಿಲ್ಲ. ಅಲ್ಲೂ ಸಹ ಮಾಡ್ಬೇಕಾದಂತ ಬಹಳಷ್ಟು ಕೆಲಸಗಳಿದೆ. ಕರ್ನಾಟಕದ ರೈತರ ಮಟ್ಟಿಗೆ ತುಂಬಾ ಮಹತ್ವದ ಖಾತೆ ಜಲಸಂಪನ್ಮೂಲ ಇಲಾಖೆ ಖಾತೆ ಇದು. ಹಾಗಾಗಿ ಈ 3 ವರ್ಷಗಳ ಕಾಲ ಏನು ನಿರ್ವಹಣೆ ಮಾಡಿದರೆ ಅದ್ರ ಜೊತೆಗೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಭರವಸೆ, ಜನರಿಗೆ ನಾವು ನೀರನ್ನು ಕೊಡ್ತೀವಿ, ಮೇಕೆದಾಟು ಯೋಜನೆಯನ್ನ ಮಾಡ್ತೀವಿ, ಇನ್ನು ನೀರಾವರಿ ಯೋಜನೆಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿ, ಇದು ಆ ಸಚಿವ ಆ ಖಾತೆಯನ್ನು ಹೊಂದಿದವರಿಗೆ ಮಾತ್ರ ಅಲ್ಲದೆ ಮುಖ್ಯಮಂತ್ರಿಗಳ ದೊಡ್ಡ ಜವಾಬ್ದಾರಿಯೂ ಸಹ ಆಗಿರುತ್ತೆ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು 3 ವರ್ಷ ನಿಭಾಯಿಸಿದರೆ ಬಹುಶಃ ಅದರಲ್ಲೇ ಅವರು ಮುಂದುವರಿಬಹುದು. ಮುಂದುವರಿಯೋದು ಮಾತ್ರ ಅಲ್ಲ, ಈ ಯೋಜನೆಗಳ ಬಗ್ಗೆ ಜನರಿಗೆ ಖಚಿತ ಭರವಸೆಯನ್ನು ಅವ್ರು ಕೊಡ್ಬೇಕಾಗುತ್ತೆ. ಮತ್ತು ಯೋಜನೆಗಳ ಅನುಷ್ಠಾನದ ಬಗ್ಗೆನೂ ಸಹ ಅವರು ಶ್ರಮ ಪಡಬೇಕಾಗುತ್ತೆ. ಬಹುಶಃ ಅಂತರ್ರಾಜ್ಯ ಪಕ್ಕದ ರಾಜ್ಯಗಳ ಜೊತೆಗೆ ಮತ್ತು ಕೇಂದ್ರ ಜೊತೆಗೂ ಸಹ ಸಂಘರ್ಷವನ್ನ ಮಾಡಬೇಕಾದಂತ ಪರಿಸ್ಥಿತಿ ಈ ಇಲಾಖೆಯಲ್ಲಿ ಉದ್ಭವ ಆಗಬಹುದು ಮುಂದಿನ ದಿನಗಳಲ್ಲಿ. ಅದನ್ನ ಮುಖ್ಯಮಂತ್ರಿ ಆದವರು ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಅದನ್ನ ಅವರೇ ನಿರ್ವಹಿಸ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ, ಕಾದ್ ನೋಡೋಣ ಖಾತೆ ಹಂಚಿಕೆ ಯಾರಿಗೆ ಯಾವ ಖಾತೆ ಸಿಗುತ್ತೆ ಅಂತ. ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.